ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುದರ ಯೂಟ್ಯೂಬ್ ಚಾನಲ್. ಸೊ ಇವಾಗ ಪೈಥಾನ್ ಸೀರೀಸ್, ಸಿಇಟಿ ಕೌನ್ಸಿಲಿಂಗ್, ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪ್ರೆಸೆಂಟ್ PUC ಸ್ಟೂಡೆಂಟ್ಸ್ ಬಗ್ಗೆ ಜಾಸ್ತಿ ಮಾತಾಡಕ್ಕಾಗಿಲ್ಲ. ಸೊ ಅವ್ರಿಗೋಸ್ಕರ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ. ಸೊ ಪ್ರೆಸೆಂಟ್ ಯಾರೆಲ್ಲ PUC ಓದ್ತಾ ಇದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋ, PUC ಓದ್ತಾ ಇದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋ. ಸೊ ಏನಾಗ್ತಿದೆ ಇವಾಗ ನಿಮ್ಗೆ, ಮೇ ಬಿ ಕ್ಲಾಸಸ್ ಹೋಗ್ತಿದ್ದೀರಾ, ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೀರಾ. ಕೆಲವೊಂದು ಕಾಲೇಜಸ್ ಆಲ್ರೆಡಿ ಸ್ಟಡಿ ಅವರ್ಸ್ ಸ್ಟಾರ್ಟ್ ಮಾಡಿರ್ತಾರೆ, ಕೆಲವೊಂದಲ್ಲಿ ಇನ್ನು ಮಾಡಿರಲ್ಲ. ಜಸ್ಟ್ ಕಾಲೇಜ್ಗೆ ಹೋಗ್ತೀರಾ, ಕಾಲೇಜಿಗೆ ಬರ್ತೀರಾ. ಕೆಲವೊಂದು ಕಾಲೇಜಸ್ ಕೆಲವೊಂದು ಲೆಕ್ಚರ್ಸ್ ಸ್ವಲ್ಪ ಸ್ಟ್ರಿಕ್ಟ್ ಇರೋರು ಅಥವಾ ಮುಂದೆ ನಿಮಗೆ ಬರ್ಡನ್ ಆಗ್ಬಾರ್ದು ಅಂತ ಯೋಚನೆ ಮಾಡಿರೋರು ನಿಮ್ಗೆ ಆಲ್ರೆಡಿ ರೆಕಾರ್ಡ್ ರೈಟಿಂಗ್ ಕೊಟ್ಟಿರ್ತಾರೆ. ಸೊ ಈ ತರ ರೆಕಾರ್ಡ್ ಬರೀರಿ ಈ ತರ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಅವರು ರೆಕಾರ್ಡ್ ಬರೆಯೋದೊಂದು ಬಾಕಿ ಇರುತ್ತೆ ಅಷ್ಟೇ. ಸೊ ರೆಕಾರ್ಡ್ ಯಾರಿಗೆ ಆತರ ಮುಂಚೆ ಕೊಟ್ಟಿದಾರೋ ಅವ್ರ ಲಕ್ಕಿ, ನೀವು ಇವಾಗಲೇ ರೆಕಾರ್ಡ್ ಬರೆದು ಆರಾಮಾಗಿ ಇರ್ಬೋದು. ನೆಕ್ಸ್ಟ್ ನಾನು ಮುಂಚೆ ಹೇಳಿರೋ ತರ ಇವಾಗ ಇನ್ನೊಂದು ತಿಂಗಳು, ಈ ತಿಂಗಳು ಮತ್ತೆ ಮುಂದಿನ ತಿಂಗಳು ನೀವು ಫ್ರೀ ಆಗಿರ್ತೀರಾ. ಬೇಡ ಇನ್ನೊಂದು ಆಗಸ್ಟ್ ತಿಂಗಳಲ್ಲಿ ಫ್ರೀ ಇರ್ತೀರಾ. ಆಮೇಲೆ ಲ್ಯಾಬು ಅಸೈನ್ಮೆಂಟ್ ಆ ಥರ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಆಮೇಲೆ ಓದೋಕ್ಕಂತ ಟೈಮ್ ಸಿಗಲ್ಲ. ಇವಾಗ ಟೈಮ್ ಮಾಡ್ಕೊಂಡು ಓದ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ಇವಾಗಲೇ ಓದ್ರಿ. ದಯವಿಟ್ಟು ಇವಾಗ ಮಿಸ್ ಮಾಡ್ಕೋಬೇಡಿ. ಇವಾಗಿಂದನೇ ಓದಿ. ಯಾವಾಗ ಅಸಿಲ ಪಾಠ ಮಾಡ್ತಾರೆ, ಯಾವಾಗ ಕ್ಲಾಸ್ ಟೆಸ್ಟ್ ಇರ್ತಾರೆ ಇಲ್ದಾರಿಲ್ಲ, ಬಟ್ ಯಾವಾಗ ನಿಮ್ಗೆ ಪಾಠ ಮಾಡ್ತಾರೆ ದಯವಿಟ್ಟು ಓದಿ. ಆಮೇಲೆ ಲೆಸನ್ ಮುಗಿಸ್ಲಿ ಅಂತ ಯಾರು ಕಾಯ್ಬೇಡಿ. ನೀವು ಸ್ವಲ್ಪ ಮುಂಚೆ ಪ್ರೊಸೀಡ್ ಆಗಿ ಓದೋದು ಬೆಟರ್. ಯಾವ ರೀತಿ ಓದ್ಬೇಕು ಈ ಟೈಮಲ್ಲಿ ನೀವು ಅಂತಂದ್ರೆ, ಬೋರ್ಡ್ಗೆ ಓದುವಾಗ ಯಾವ ರೀತಿ ಓದಿ ಅಂದ್ರೆ, ನಿಮ್ಮ ಹಿಂದಿನ ಬ್ಯಾಚ್ ಅಂದ್ರೆ 24-25 ಬ್ಯಾಚ್ ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ 3 ಮಾಡೆಲ್ ಪೇಪರ್ ಇತ್ತು, 3 ಬ್ಲೂ ಪ್ರಿಂಟ್ ಇತ್ತು. ಸೊ ಆ 3 ಬ್ಲೂ ಪ್ರಿಂಟ್ ನ ಕಲೆಕ್ಟ್ ಮಾಡ್ಕೊಳ್ಳಿ. ಗೂಗಲ್ ಅಲ್ಲಿ ಸಿಗುತ್ತೆ, ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಯಾವ ಚಾಪ್ಟರ್ ಇಂದ ಯಾವ ಕ್ವಶನ್ಸ್ ಕೇಳ್ತಾರೆ, ಕ್ವಶನ್ಸ್ ಅಲ್ಲ ಎಷ್ಟು ಮಾರ್ಕ್ಸ್ ಇನ್ ಕ್ವಶನ್ಸ್ ಕೇಳ್ತಾರೆ, 2 ಮಾರ್ಕ್ಸ್ ಇನ್ ಕೇಳ್ತಾರ, 5 ಮಾರ್ಕ್ಸ್ ಇನ್ ಕೇಳ್ತಾರೆ, ಆ ತರದ್ ಸಿಗುತ್ತೆ. ಆ ಲೆಸನ್ ಅಲ್ಲಿ ಆ ಕ್ವಶನ್ಸ್ ನ ಜಾಸ್ತಿ ಓದಿ. ಬೇರೆ ಕ್ವಶನ್ಸ್ ನೀವು ಬಿಟ್ಟು ಚಿಂತೆ ಇಲ್ಲ, ಬಿಡಬಾರ್ದು, ಬಿಟ್ಟರು ಚಿಂತೆ ಇಲ್ಲ. ಬಟ್ ಯಾವ ಕ್ವಶನ್ಸ್ ಮೆನ್ಷನ್ ಮಾಡಿದ್ದಾರೆ ಕಂಪಲ್ಸರಿ ಓದಿ. 5 ಮಾರ್ಕ್ಸ್ ಮೆನ್ಷನ್ ಮಾಡಿದಾರ, 5 ಮಾರ್ಕ್ಸ್ ಕಂಪಲ್ಸರಿ ಓದ್ರಿ, ಬಿಡ್ಲೇಬೇಡ್ರಿ. ಒಂದೋ ಕ್ವಶನ್ ಕೂಡ ಬಿಡ್ಬೇಡ್ರಿ. 2 ಮಾರ್ಕ್ಸ್ ಮೆನ್ಷನ್ ಮಾಡಿಲ್ವಾ, ಬಿಟ್ರು ಓಕೆ, ಬಟ್ ಬಿಡ್ಬೇಡ್ರಿ. MCQs ಹೆಲ್ಪ್ ಆಗುತ್ತಲ್ವಾ, ಸೊ ಬಿಡ್ಬೇಡಿ. ಈ ತರ PUC ಓದ್ಕೊಂತ ಹೋಗ್ರಿ. ನೆಕ್ಸ್ಟ್ ಕಮ್ಸ್ CET ಅಂಡ್ ನೀಟ್. ಒಂದೊಂದು ಲೆಸನ್ ಇಂದಾನು ನೀವು ಇವಾಗ್ಲಿಂದಾನೆ ಪ್ರತಿ ದಿವಸ ಒಂದು ಸಬ್ಜೆಕ್ಟ್ ಇಂದ ಮಿನಿಮಮ್ 20-30 ಅಥವಾ ಅಟ್ಲೀಸ್ಟ್ 30-30 ಅಥವಾ 50-50 ಪಾಸಿಬಲ್ MCQs ನ ಸಾಲ್ವ್ ಮಾಡೋದು ಬೆಟರ್. ಇವಾಗ್ಲಿಂದಾನೇ MCQs ನ ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಬಿಕಾಸ್ ಡಿಸೆಂಬರ್ ಇಂದ ನಿಮ್ಗೆ MCQs ನ ಸಾಲ್ವ್ ಮಾಡಕ್ ಟೈಮ್ ಆಗೋದಿಲ್ಲ. ಇವಾಗ್ಲಿಂದಾನೆ ಜಸ್ಟ್ PUC ಸೆಕೆಂಡ್ PUC ಅಷ್ಟೇ MCQs ನ ಸಾಲ್ವ್ ಮಾಡ್ಕೊಂತ ಹೋಗ್ರಿ. ನಿಮ್ಗೆ ಈ ಸರಿ ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಯಾವ ರೀತಿ ಇತ್ತು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಫುಲ್ ಟಫ್ ಇದೆ, ಫಿಸಿಕ್ಸ್ ಮಾಡಕ್ಕೆ ಆಗ್ತಿಲ್ಲ, ಆ ತರ ಇದೆ. ಸೊ ಅದಕ್ಕೋಸ್ಕರ ನೀವು ಅವಾಗ PUC ಎಕ್ಸಾಮ್ ಮುಗಿಸಿ ಮೇಲೆ ಓದ್ತೀನಿ ಅಂದ್ರೆ ಇಟ್ಸ್ ಹಾರಿಬಲ್, ತುಂಬಾನೇ ಕಷ್ಟ ಆಗೋದಿಲ್ಲ. ದಯವಿಟ್ಟು ಇವಾಗ್ಲಿಂದಾನೇ MCQs ನ ಸಾಲ್ವ್ ಮಾಡಿ. ನೀವೆಷ್ಟು MCQs ನ ಸಾಲ್ವ್ ಮಾಡ್ತೀರೋ ಅಷ್ಟು ನಿಮ್ಗೆ ಬೆನಿಫಿಟ್ ಇದೆ. ಆಮೇಲೆ MCQs ವಿಚಾರದಲ್ಲಿ ಯಾವುದೇ ಕಾರಣಕ್ಕೆ ಎಕ್ಸ್ಕ್ಯೂಸ್ ಇರಲ್ಲ, ನೀವು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕಾಗಿರ್ತದೆ. PUC ಆದ್ರೆ ಏನೋ 5 ಕ್ವಶನ್ಸ್ ಅಲ್ಲಿ ಯಾವ್ದೋ 2 ಕ್ವಶನ್ಸ್ ಅಟೆಂಡ್ ಮಾಡಿ ಇನ್ನು ಉಳಿದು ಬಿಡ್ಬೋದು. ಬಟ್ ನೀಟಲ್ಲಿ ಆ ಥರ ಇಲ್ಲ. ಅಲ್ಲಿ ಸೆಕೆಂಡ್ ಮೇನಲ್ಲಿ ಆಪ್ಷನ್ ಇದೆ ಓಕೆ, ಬಟ್ ಫಸ್ಟ್ ಮೇನಲ್ಲಿ ಕಂಪಲ್ಸರಿ ಮಾಡಲೇಬೇಕಾಗಿರೋದ್ರಿಂದ ದಯವಿಟ್ಟು MCQs ನ ಜಾಸ್ತಿ ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಇವಾಗ ಇಂಪಾರ್ಟೆಂಟ್ ಅಂತ ಹೇಳಕ್ಕಿದ್ದು ಇಷ್ಟೇ. ನೆಕ್ಸ್ಟ್ ಲ್ಯಾಬ್ ಆ ಥರ ಸ್ಟಾರ್ಟ್ ಆದಾಗ ನಿಮಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಇವಾಗ ಇದಿಷ್ಟು ಓದ್ಕೊಳ್ಳಿ. ನೆಕ್ಸ್ಟ್ ದಯವಿಟ್ಟು ಬೋರ್ಡ್ಗೆ ಓದೋದು ಅಥವಾ ನೀಟ್ ಅಥವಾ CET ಮಾಡಬೇಕು ಅಂತ ಇರೋರು ಇವಾಗಲಿಂದನೇ ಸ್ಟಾರ್ಟ್ ಕಂಪಲ್ಸರಿ ಮಾಡಲೇಬೇಕು. ಸ್ಟಾರ್ಟ್ ಅಲ್ಲ, ಮಾಡಲೇಬೇಕು. ಓಕೆ, ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಸೊ ಮಾಡ್ತೀನಿ, PUC ರಿಲೇಟೆಡ್ ವಿಡಿಯೋಸ್ನು ಮಾಡ್ತೀನಿ. ಬಟ್ ಇವಾಗ ಅವ್ರದ್ದು ಪೈಥಾನ್ ಸೀರೀಸ್ ಆ ಥರದ್ದೆಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಬಾಕಿ ಇತ್ತು. ಅವ್ರದ್ದು ಮುಗಿಸಿ ಇವಾಗ ಮಾಡ್ತಾ ಇದ್ದೀನಿ. ಸೊ ಮಾಡ್ತೀನಿ.
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು. ಓಕೆ, ಥ್ಯಾಂಕ್ ಯು.